ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಟಿ ರವಿ ಅವರು ಹೇಳಿಕೆಯನ್ನು ಕೊಟ್ಟಂತ ವಿಚಾರ, ಅದು ವಿವಾದಿತ ಹೇಳಿಕೆಯನ್ನು ಕೊಟ್ಟಂತ ವಿಚಾರ. ಅರ್ಜಿ ಸಲ್ಲಿಕೆ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಿರಿಯ ವಕೀಲ ಅಶೋಕ ಹಾರ್ನಹಳ್ಳಿ ಅವರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಬೆಳಗಾವಿ ಕೋರ್ಟ್ ಆದೇಶವನ್ನ ಗಮನಿಸಿ ವಿಚಾರಣೆಗೆ ಮೆಮೊ ಸಲ್ಲಿಕೆ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಜಾಮೀನು ಸಿಗದಿದ್ದರೆ ಬೆಂಗಳೂರಿನಲ್ಲಿ ವಾದ ಮಂಡನೆ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಕೋರ್ಟ್ ಹಾಲ್ 82ರಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹಿರಿಯ ವಕೀಲರು. ಬೆಳಗಾವಿ ಕೋರ್ಟ್ ಆದೇಶವನ್ನ ಗಮನಿಸಿ ವಿಚಾರಣೆಗೆ ಮೆಮೊ ಸಲ್ಲಿಕೆ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಜಾಮೀನು ಸಿಗದಿದ್ರೆ ಬೆಂಗಳೂರಿನಲ್ಲಿ ವಾದ ಮಂಡನೆ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಸದ್ಯಕ್ಕೆ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲವನ್ನ ಕೆರಳಿಸಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಪದ ಬಳಸಿದ್ದಾರೆ ಅನ್ನೋ ವಿಚಾರ ಟಿ ರವಿ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈಗ ಅರ್ಜಿ ಸಲ್ಲಿಕೆ ಆಗಿದೆಯಾ? ಮುಂದಿನ ಪ್ರೋಸೆಸ್ ಎಲ್ಲ ಹೆಂಗಿರುತ್ತೆ ನಾಗರಾಜ್? ರಂಜಿತ್, ಏನು MLC ಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಅಲ್ಲಿ ಅವರ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿ ವಾದ ಮತ್ತು ಪ್ರತಿವಾದನ ಆಲಿಸಿರ್ತಕ್ಕಂಥ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಇರ್ತಕ್ಕಂಥ ಬೆಂಗಳೂರು ಬಿಟ್ಟು ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಆರೋಪಿತರ ಜನಪ್ರತಿನಿಧಿಗಳ ಬಂಧನ ಆದ್ರೆ ಅಲ್ಲಿ ಇರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸುವಂತದ್ದು ವಾಡಿಕೆ. ಅದರಂತೆ ಈಗ ಅಲ್ಲಿಯ ಪೊಲೀಸರು ಹಾಜರುಪಡಿಸಿರ್ತಕ್ಕಂಥದ್ದು. ಒಂದು ವೇಳೆ ಏನು ಅಲ್ಲಿ 3 ವರ್ಷಗಳ ಒಂದು ಗರಿಷ್ಠ ಶಿಕ್ಷೆಯನ್ನು ಹೊಂದಿರತಕ್ಕಂಥ ಸೆಕ್ಷನ್ಗಳು ಟಿ ರವಿ ಮೇಲೆ ಹಾಕಿರೋದ್ರಿಂದ ACMM ಕೋರ್ಟ್ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಹೇಳಿ ಏನ್ ಕರೀತಾರೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅವರ ಜಾಮೀನು ಅರ್ಜಿ ತಿರಸ್ಕೃತ ಆಗೋದಂತಾದ್ರೆ ಅದನ್ನ ಪ್ರಶ್ನೆ ಮಾಡಿ ಅವರು ಸೆಷನ್ಸ್ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನ ಹೋಗ್ಬೇಕಾಗುತ್ತೆ. ಅದರಂತೆ ಈಗ 82ನೇ ಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕಿದ್ದಾರೆ. ಅಲ್ಲಿ ಆಗುವಂತಹ ಆದೇಶ, ಅಲ್ಲಿ ಒಂದ್ ವೇಳೆ ಆದೇಶ ಆಗದೆ ಕೇಸನ್ನ ಇಲ್ಲಿಗೆ ವರ್ಗಾವಣೆ ಮಾಡಿದ್ರು ಸಹ ಮೆರಿಟ್ಸ್ ಮೇಲೆ ಇಲ್ಲಿ ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತೇಳಿ ಮನವಿ ಮಾಡಿ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ಅವರಿಂದ 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕಿರ್ತಕ್ಕಂಥದ್ದು. ಅಲ್ಲಿ ನ್ಯಾಯಾಧೀಶರು ಏನೋ ಒಂದು ಆದೇಶವನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ ವಿಚಾರಣೆ ನಡೀಬೇಕಾ ಬೇಡವಾ ಅನ್ನೋದು ಡಿಸೈಡ್ ಆಗುವಂತದ್ದು. ರಂಜಿತ್, ನಾಗರಾಜ್, ಒಂದ್ ವೇಳೆ ಬೆಳಗಾವಿಯ ಕೋರ್ಟ್ ನಲ್ಲೇ ಜಾಮೀನ್ ಸಿಕ್ಕಿದ್ರೆ ಮತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹೋಗುವಂತ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ಖಂಡಿತ ರಂಜಿತ್, ಯಾಕಂತಂದ್ರೆ ಗರಿಷ್ಠ 3 ವರ್ಷಗಳ ಶಿಕ್ಷೆಯನ್ನು ಹೊಂದಿರತಕ್ಕಂತ ಸೆಕ್ಷನ್ಗಳು ಟಿ ರವಿ ಅವ್ರ ಮೇಲೆ ಹಾಕಿರೋದ್ರಿಂದ ಈ ಒಂದು ಇದಕ್ಕೆ ಸಂಬಂಧಿಸಿದಂತೆ ಮ್ಯಾಜಿಸ್ಟ್ರೇಟ್ ಅಂದ್ರೆ ಕೆಳ ಹಂತದ ನ್ಯಾಯಾಲಯವೇ ಒಂದು ಜಾಮೀನನ್ನ ಕೊಡಬಹುದಾದಂತ ವ್ಯಾಪ್ತಿಯನ್ನ ಹೊಂದಿರುತ್ತೆ. ಹೀಗಾಗಿ ಅಲ್ಲಿ ಒಂದು ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ವಾದ ಮತ್ತೆ ಪ್ರತಿವಾದವನ್ನ 2 ಆಲಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಈ ಒಂದು ಜನಪ್ರತಿನಿಧಿಗಳಿಗೆ ಅಂತೇಳಿ ರಾಜ್ಯದಲ್ಲಿ 2 ಕೋರ್ಟ್ಗಳಿದೆ. ಒಂದು ACMM ಹಂತದಲ್ಲಿ 42 ಕಾರ್ಯನಿರ್ವಹಿಸಿದ್ರೆ ಸೆಷನ್ಸ್ ನ್ಯಾಯಾಲಯದ ಹಂತದಲ್ಲಿ 82 ಆ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಜನಪ್ರತಿನಿಧಿಗಳಿಗೆ ವಿಶೇಷ ನ್ಯಾಯಾಲಯ ಇರುವಾಗ ಜಾಮೀನು ಅರ್ಜಿ ವಿಚಾರಣೆಯನ್ನ ತೆಗೆದುಕೊಳ್ಳುವಂತ ರೈಟ್ಸ್ ಅಲ್ಲಿಯ ನ್ಯಾಯಾಲಯಕ್ಕೆ ಇದೆಯಾ? ಕೇವಲ ಪ್ರಾಥಮಿಕವಾಗಿ ಆರೋಪಿಯನ್ನ ಹಾಜರುಪಡಿಸಲಿಕ್ಕೆ ಮಾತ್ರ ಅವಕಾಶ ಇದೆ. ಇದ್ರ ಬಗ್ಗೆ ಸದ್ಯ ಕಾನ್ಫ್ಲಿಕ್ಟ್ ಇರತಕ್ಕಂಥದ್ದು. ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನ್ಯಾಯಾಧೀಶರು ಆದೇಶವನ್ನ ಕೊಡುವಂಥದ್ದು. ಹೀಗಾಗಿ ಅವರಿಗೆ ಜಾಮೀನು ಕೊಡ್ತಾರಾ ಇಲ್ಲ ಅನ್ನೋದಕ್ಕಿಂತ ಅಲ್ಲಿಂದ ಪ್ರಕರಣವನ್ನ ಇಲ್ಲಿಗೆ ವರ್ಗಾವಣೆ ಮಾಡ್ತಾರಾ ಅಥವಾ ಅವರೇ ಆದೇಶ ಕೊಡುವಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕಾನೂನಿನ ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹಿರಿಯ ವಕೀಲ ಸುನೀಲ್ ಅವ್ರನ್ನ ಮಾತಾಡ್ತಿದ್ದಾರೆ ನಮ್ಮ ಪ್ರತಿನಿಧಿ. ಬನ್ನಿ, ಏನೇನಿರುತ್ತೆ, ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ತಮ್ಮೆಲ್ಲರಿಗೂ ಕೂಡ ಇದೇ ರೀತಿ ಮೇಡಮ್ ಅವರ ಸಪೋರ್ಟಿಗೆ ಇಡೀ ಕರ್ನಾಟಕದಿಂದ ಪ್ರತಿಭಟನೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ, ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಮುಂದೇನಾಗಬಹುದು ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರಾಗಿರುವ ಸುನೀಲ್ ಕುಮಾರ್ ಅವರು ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಟಿ ರವಿ ಅವರನ್ನ ಬಂಧಿಸಿ ಕೋರ್ಟ್ಗೆ ಕೂಡ ಹಾಜರುಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಏನು ಸುನೀಲ್ ಕುಮಾರ್ ಇದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಒಳಗಡೆ ತಾವು ಇದ್ರಿ, ಏನೆಲ್ಲ ಆಯ್ತು ಸರ್? ವಿಧಾನ ಪರಿಷತ್ತಿನ ಕಲಾಪಗಳಲ್ಲಿ ಆಗಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ FIR ಅನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಮ್ಮ ವಕೀಲರು ಭಾಳ ಸ್ಪಷ್ಟವಾಗಿ ಇವತ್ತು ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ದಾರೆ.
ಎರಡನೇದು ನಿನ್ನೆ ಸಂಜೆ 6 ಗಂಟೆಗೆ ಅರೆಸ್ಟ್ ಮಾಡಿದ ನಂತರ ಇಲ್ಲಿಯ ತನಕ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲದೆ 3 ಜಿಲ್ಲೆಗಳಲ್ಲಿ ಓಡಾಟವನ್ನು ಮಾಡಿರುವಂಥದ್ದು ಕಾನೂನಿನ ಉಲ್ಲಂಘನೆ. ಒಬ್ಬ ಜನಪ್ರತಿನಿಧಿಯನ್ನು ಪೊಲೀಸರು ಈ ರೀತಿ ನಡೆಸ್ಕೊಂಡಿರೋದು ಸರಿಯಲ್ಲ. ತಲೆಗೆ ಪೆಟ್ಟಾಗಿದೆ, ರಾತ್ರಿ ಇಡೀ ಊಟ ಕೊಟ್ಟಿಲ್ಲ, ಈ ರೀತಿ ಅತ್ಯಂತ ಕಿರುಕುಳವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಕೂಡ ಕೋರ್ಟಿನ ಗಮನಕ್ಕೆ ತಂದಿದ್ದೇವೆ. 3 ಗಂಟೆಗೆ ಜಡ್ಜ್ಮೆಂಟಿಗೆ ನಾವು ಕಾಯ್ತಾ ಇದ್ದೀವಿ. ಸರ್, ಪೊಲೀಸ್ ಇಲಾಖೆ ಇರ್ಬೋದು, ಏನು ಸರ್ಕಾರ ಇರ್ಬೋದು, ಒಬ್ಬ ಜನಪ್ರತಿನಿಧಿ ಜೊತೆಗೆ ಈ ರೀತಿ ಆಡ್ಕೋಬಹುದು. ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡವಳಿಕೆಗಳು ಇಡೀ ನೆನ್ನೆಯಿಂದ ನಡೀತಾ ಇದೆ. ಅಂಬೇಡ್ಕರ್ ಅವರ ಹೆಸರನ್ನ ಒಂದು ಕಡೆ ಹೇಳ್ತಾ, ಅಂಬೇಡ್ಕರ್ ಅವರೇ ಕೊಟ್ಟಂತ ಸಂವಿಧಾನವನ್ನು ಯಾವ ರೀತಿ ಗಾಳಿಗೆ ತೂರಿ ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂಥದ್ದು ನಿನ್ನೆ ಮತ್ತು ಇವತ್ತಿನ ಘಟನೆಗಳಲ್ಲಿ ಸಾಕ್ಷಿಯಾಗಿದೆ. ಖಂಡಿತ ಇದಕ್ಕೆ ನಾವು ಬಿಡೋದಿಲ್ಲ. ನ್ಯಾಯಾಲಯದಲ್ಲೂ ಕೂಡ ಇದಕ್ಕೆ ಮೊರೆ ಹೋಗ್ತವೆ ಮತ್ತು ಜನರ ನಡುವೆಯೂ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತವೆ. ಸರ್, ಈಗ ಒಬ್ಬ ಜನಪ್ರತಿನಿಧಿಗೆ ಹಲ್ಲೆ ಆಗಿದೆ, ಒಳಗಡೆ ಕೋರ್ಟ್ ಒಳಗಡೆ ಅಥವಾ ಸದನದ ಒಳಗಡೆ ಕೂಡ ಹಲ್ಲೆ ಆಗಿರುವಂಥದ್ದು. ಸುವರ್ಣ ಸೌಧ ಒಳಗಡೆ ಪೊಲೀಸ್ ಭದ್ರತಾ ಸಿಬ್ಬಂದಿ ಇದ್ರೂ ಕೂಡ ಅಲ್ಲಿ ಅವರ ಹಲ್ಲೆಗೆ ಯತ್ನ ಆಗುತ್ತೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ? ವಿಚಿತ್ರ ಅಂತಂದ್ರೆ ವಿಧಾನಸೌಧದ ಮೊಗಸಾಲೆಗಳಲ್ಲಿ ಈ ರೀತಿ ಗೂಂಡಾವರ್ತನೆ ನಡೆದಿದ್ರು ಕೂಡ ಇವತ್ತಿನ ತನಕ ಇಲ್ಲಿಯ ತನಕ ಯಾವುದೇ FIR ಅನ್ನು ಮಾಡಲಿಲ್ಲ. ಅವರನ್ನ CT ರವಿಯರನ್ನ ಕೊಲೆ ಮಾಡುವಂತ ಪ್ರಯತ್ನವನ್ನ ಮೊಗಸಾಲೆಯಲ್ಲಿ ಮಾಡಿದ್ರು ಕೂಡ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಅಂದ್ರೆ ಈ ಗೂಂಡಾಗಳನ್ನ ಕಾಂಗ್ರೆಸ್ಸೇ ಪೋಷಿಸ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ ಆಗಿದೆ. ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್? ಬಿಜೆಪಿ ಹೋರಾಟ ಪ್ರಾರಂಭ ಆಗಿದೆ, ಮುಂದೆ ನೋಡೋಣ. ಇದಿಷ್ಟು ಏನು ಸುನೀಲ್ ಕುಮಾರ್ ಅವರು ಹೇಳ್ತಿರುವಂಥದ್ದು. ಸದ್ಯ ನಾವು ಹೋರಾಟವನ್ನ ಮಾಡ್ತೇವೆ, ಏನು ಕಾನೂನು ಪ್ರಕಾರ ಹೋರಾಟವನ್ನ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸುನೀಲ್ ಕುಮಾರ್ ಅವರು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಾಂದೆ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. CT ರವಿ ಅವರು ಹೇಳಿಕೆಯನ್ನು ಕೊಟ್ಟಂತ ವಿಚಾರ, ಅದು ವಿವಾದಿತ ಹೇಳಿಕೆಯನ್ನು ಕೊಟ್ಟಂತ ವಿಚಾರ. ಅರ್ಜಿ ಸಲ್ಲಿಕೆ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಿರಿಯ ವಕೀಲ ಅಶೋಕ ಹಾರ್ನಹಳ್ಳಿ ಅವರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಬೆಳಗಾವಿ ಕೋರ್ಟ್ ಆದೇಶವನ್ನ ಗಮನಿಸಿ ವಿಚಾರಣೆಗೆ ಮೆಮೊ ಸಲ್ಲಿಕೆ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಜಾಮೀನು ಸಿಗದಿದ್ದರೆ ಬೆಂಗಳೂರಿನಲ್ಲಿ ವಾದ ಮಂಡನೆ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಕೋರ್ಟ್ ಹಾಲ್ 82ರಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹಿರಿಯ ವಕೀಲರು. ಬೆಳಗಾವಿ ಕೋರ್ಟ್ ಆದೇಶವನ್ನ ಗಮನಿಸಿ ವಿಚಾರಣೆಗೆ ಮೆಮೊ ಸಲ್ಲಿಕೆ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಜಾಮೀನು ಸಿಗದಿದ್ರೆ ಬೆಂಗಳೂರಿನಲ್ಲಿ ವಾದ ಮಂಡನೆ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಸದ್ಯಕ್ಕೆ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲವನ್ನ ಕೆರಳಿಸಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಪದ ಬಳಸಿದ್ದಾರೆ ಅನ್ನೋ ವಿಚಾರ CT ರವಿ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈಗ ಅರ್ಜಿ ಸಲ್ಲಿಕೆ ಆಗಿದೆಯಾ? ಮುಂದಿನ ಪ್ರೋಸೆಸ್ ಎಲ್ಲ ಹೆಂಗಿರುತ್ತೆ ನಾಗರಾಜ್? ರಂಜಿತ್, ಏನು MLC CT ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಅಲ್ಲಿ ಅವರ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿ ವಾದ ಮತ್ತು ಪ್ರತಿವಾದನ ಆಲಿಸಿರ್ತಕ್ಕಂಥ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಇರ್ತಕ್ಕಂಥ ಬೆಂಗಳೂರು ಬಿಟ್ಟು